ಅಧಿಕೃತವಾಗಿ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್ ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ಇದೆಯಾ, ಇನ್ಕ್ಲೂಡಿಂಗ್ ಎಸ್. ಡೊಮೆಸ್ಟಿಕ್ಗೆ 918 ರೂಪಾಯಿ ನಿಗದಿತ ರೇಟ್ ಇದೆ. ಆ ದರದಲ್ಲಿ ತಾವು ತಗೊಳ್ಬೇಕು. ಅದಕ್ಕೆ ವ್ಯತಿರಿಕ್ತವಾಗಿ ಯಾರಾದರೂ ಚಾರ್ಜ್ ಮಾಡ್ತಿದ್ರೆ ದಯವಿಟ್ಟು ಗಮನಕ್ಕೆ ತಗೊಂಡು ನಾವು ತಂಡವನ್ನು ಹಾಕಿ ಈವನ್ ದೂರವಾಣಿ ಇರುತ್ತೆ, ಎಲ್ಲ ಖರೀದಿದಾರರದು ಬಳಕೆದಾರರದು ಗೃಹಗಳದ್ದು ID ನಂಬರ್ ಇರುತ್ತೆ, ದೂರವಾಣಿ ಇರುತ್ತೆ, ನಾವು ಕ್ರಾಸ್ ವೆರಿಫೈ ಮಾಡ್ತೀವಿ. ಸೂಚನೆ ಅಂತೂ ಇದೆ. ಇನ್ನೂ ಒಮ್ಮೆ ಕಟ್ಟುನಿಟ್ಟಿನ ಸೂಚನೆಯನ್ನು ತಮ್ಮ ಮಾಹಿತಿ ಆಧಾರದ ಮೇಲೆ ನಾನು ಕೊಡ್ತೀನಿ. ಮತ್ತು ಪೆರೇಸಂದ್ರಾಗೆ ತಾವು ಹೇಳ್ತಾ ಇದ್ದೀರಾ ಕ್ಯೂ ದಿನ ನಿಲ್ತಾನೆ ಇದೆ ಅಂತೇಳಿ, ಅದನ್ನು ಕೂಡ ಕೂಲಂಕಷವಾಗಿ ತಹಸೀಲ್ದಾರ್ ಅವ್ರ ಜೊತೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡೋದಕ್ಕೆ ಸೂಚನೆ ಕೊಡ್ತೀವಿ. ನಿಮ್ಮದು ಡಬಲ್ ಗ್ಯಾಸಾ ಸಿಂಗಲ್ ಗ್ಯಾಸಾ? ಸಿಂಗಲ್ ಗ್ಯಾಸ್. ಸೊ ಸಿಂಗಲ್ ಗ್ಯಾಸ್ನವ್ರಿಗೆ ಆದ್ಯತೆ ಮೇರೆಗೆ ಕೊಡೋದಕ್ಕೆ ಡೈರೆಕ್ಷನ್ ಇದೆ. ಡಬಲ್ ಗ್ಯಾಸ್ನವ್ರಿಗೆ ಸ್ವಲ್ಪ ಅವ್ರಿಗೆ ಕಾಲಾವಕಾಶ ಇರುತ್ತೆ. ಸೊ ಅದು ಏಜೆನ್ಸಿಯಿಂದನೇ ಬಂದಿದೆ. ಖಂಡಿತವಾಗ್ಲೂ ಎಲ್ಲ ಈಗ ನಾವು ಕೂಡ ಗೃಹ ಬಳಕೆ ಸಿಲಿಂಡರ್ಗಳು ವಾಣಿಜ್ಯ ಉದ್ದೇಶಕ್ಕೆ ಹೋಗಬಾರ್ದು ಅಂತೇಳಿ ಭಾಳ ಅತ್ಯಂತ ಕಟ್ಟುನಿಟ್ಟಿನ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ತಮಗೂ ಎಲ್ಲ ಗೊತ್ತಿದೆ, ಒಂದು 250 ಸಿಲಿಂಡರ್ಗಳನ್ನ ಸೀಸ್ ಮಾಡಿದ್ದೀವಿ. EC ಕಾಯ್ದೆ ಅಡಿನಲ್ಲಿ ಕೇಸ್ಗಳನ್ನು ಬುಕ್ ಮಾಡಿದ್ದೀವಿ. ಇನ್ನೂ ಕೂಡ ಪರಿಣಾಮಕಾರಿಯಾಗಿ ಅದನ್ನು ನಿರಂತರವಾಗಿ ಅದರ ಮೇಲೆ ಕಣ್ಗಾವಲನ್ನು ಇಟ್ಟಿದ್ದೀವಿ. ಪ್ರತಿ ಗ್ಯಾಸ್ ಏಜೆನ್ಸಿ ಎಷ್ಟು ಗ್ಯಾಸ್ ಬಂದಿದೆ, ಸೀನಿಯಾರಿಟಿ ಹೇಗೆ ಮೇಂಟೈನ್ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಪ್ರತಿ ತಹಸೀಲ್ದಾರ್ಗಳು ಕೂಡ ಪ್ರತಿದಿನ ಮಾನಿಟರ್ ಮಾಡ್ತಾ ಇದ್ದಾರೆ. ಇಲ್ಲ, ಖಂಡಿತ ನಾವು ಈಗ ನಿಮ್ಮದು ನಾನು ಡೀಟೇಲ್ ತಗೊಳ್ತೀನಿ, ಪರಿಶೀಲನೆ ಮಾಡೋಣ. ಖಂಡಿತವಾಗ್ಲೂ ಆ ಥರ ಯಾವುದೇ ದೂರುಗಳಿದ್ರೆ ನಾನು ತಮ್ಮ ಮೂಲಕ ಮನವಿ ಮಾಡುವಂಥದ್ದು, ತಹಸೀಲ್ದಾರ್ಗಳಿಗೆ ನೈಜವಾಗಿ ಸಿಲಿಂಡರ್ಗಳನ್ನು ಹೆಚ್ಚು ದರಗಳಿಗೆ ಮಾರಾಟ ಮಾಡುವಂಥದ್ದು, ಕೃತಕ ಅಭಾವವನ್ನು ಸೃಷ್ಟಿ ಮಾಡಿ ಹೊಸದಾಗಿ ಹೆಚ್ಚುವರಿಯಾಗಿ ಶುಲ್ಕ ವಿಧಿಸ್ತಕ್ಕಂಥದ್ದು ಇಂಥವೆಲ್ಲ ಇದ್ದರೆ, ಅಥವಾ ಬುಕ್ ಮಾಡಿ ತಮಗೆ ಡ್ಯೂ ಡೇಟ್ ಏನು ಹೇಳಿದ್ದಾರೆ ಆ ಡ್ಯೂ ಡೇಟ್ಗಳಲ್ಲಿ ಬರದೇ ಇದ್ದರೆ, ಇಂಥ ಎಲ್ಲ ಸಮಸ್ಯೆಗಳಿದ್ದರೆ ಖಂಡಿತವಾಗ್ಲೂ ನಮ್ಮ ಆಹಾರ ಶಾಖೆ ಇರುತ್ತೆ, ತಹಸೀಲ್ದಾರ್ಗಳಿರ್ತಾರೆ. ತಾಲೂಕುಗಳಲ್ಲಿ ತಾವು ಆ ಮಾಹಿತಿಯನ್ನು ಕೊಟ್ಟರೆ ನಮ್ಮ ತಾಲೂಕುಗಳಲ್ಲಿರ್ತಕ್ಕಂಥ 5-6 ಏಜೆನ್ಸಿಗಳು ಒಂದೊಂದು ಕ್ಷೇತ್ರದಲ್ಲಿದ್ದಾವೆ. ಅಷ್ಟು ಜನರ ಮಾಹಿತಿ ಪ್ರತಿದಿನ ತಹಸೀಲ್ದಾರ್ಗಳಿಗೆ ಲಿಖಿತವಾಗಿ ಅವರು ಸಬ್ಮಿಟ್ ಮಾಡಬೇಕು. ಎಷ್ಟು ಜನ ಬುಕ್ ಮಾಡಿದ್ದಾರೆ, ಎಷ್ಟು ಜನಕ್ಕೆ ಕೊಟ್ಟಿದ್ದೀನಿ, ಸೀನಿಯಾರಿಟಿ ಲಿಸ್ಟ್ ಜೊತೆ ಕೊಡಬೇಕು ಅನ್ನೋ ಸೂಚನೆ ಇದೆ. ನಾನು ಕೂಡ ಕರೆದು ಎಲ್ಲರಿಗೂ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದೀನಿ. ಆ ರೀತಿ ಯಾರಾದರೂ ಜನರಿಗೆ ಶೋಷಣೆ ಮಾಡೋವಂಥದ್ದು ಅಥವಾ ತೊಂದರೆ ಕೊಡೋವಂಥದ್ದು ಗಮನಕ್ಕೆ ಬಂದರೆ ಖಂಡಿತವಾಗಿ ಅದ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ತೆಗೆದುಕೊಳ್ತೀವಿ. ಈಗಾಗಲೇ ನಾನಾಗಲೇ ಹೇಳಿದಂತೆ ಸುಮಾರು 250 ಸಿಲಿಂಡರ್ಗಳನ್ನು ಸೀಸ್ ಮಾಡಿದ್ದೀವಿ. ಕೆಲವು ಈ ಏಜೆನ್ಸಿಗಳಿಗೂ ಕೂಡ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೀನಿ. ಪ್ರತಿದಿನ ನಮ್ಮ ಅಧಿಕಾರಿಗಳು 2 ಬಾರಿ ಹೋಗಿ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬರೋದಕ್ಕೂ ಕೂಡ ಸೂಚನೆ ಕೊಟ್ಟಿದ್ದೀವಿ. ಸೊ ಇವೆಲ್ಲ ನಡೀತಾ ಇದ್ದಾವೆ. ಅದನ್ನು ಮೀರಿ ಈ ಥರದ ಸಮಸ್ಯೆಗಳಿದ್ರೆ ಖಂಡಿತವಾಗ್ಲೂ ನಮ್ಮ ಗಮನಕ್ಕೆ ತಗೊಂಬನ್ನಿ, ಅದನ್ನು ಕೊಡಿಸುವಂಥ ಕೆಲಸ ಮಾಡಿಸ್ತೀವಿ. 250 ಸಿಲಿಂಡರ್ಸ್ನ ಸೀಸ್ ಮಾಡಿದ್ದೀವಿ, ವಾಣಿಜ್ಯ ಸಿಲಿಂಡರ್. ನನ್ನ ಮಾಹಿತಿ ತಗೊಂಡು ತಮಗೆ ಕೊಡ್ತೀನಿ. ತಹಸೀಲ್ದಾರ್ ಅವರೇ ಏನೋ ಮನೆ ಎಲ್ಲ ಗ್ಯಾಸ್ ಏಜೆನ್ಸಿ ಮಾತ್ರ ಬನ್ನಿ ಅಂತ ಹೇಳಿದ್ದಾರೆ ಅಂತಂದ್ರೆ ಅದಕ್ಕೋಸ್ಕರ ಕ್ಯೂ ಇದೆ ಅಂತ. ಇಲ್ಲ, ಹಂಗಲ್ಲ. ಈಗ ಒಂದೇನಂದ್ರೆ, ನಾನು ತಮ್ಮ ಮೂಲಕ ಹಿಂದೆನೂ ನಾನು ಮನವಿ ಮಾಡಿದ್ದೆ, ನಮಗೆ ಪ್ರತಿದಿನ ನಮ್ಮ ಒಟ್ಟು ಸ್ಟಾಕ್, ಇಡೀ ಜಿಲ್ಲೆಯ ಒಟ್ಟು ಸ್ಟಾಕ್ 11,000 ಇರಬೇಕು. ಯಾವುದೇ ದಿನ ತಗೊಂಡ್ರು ಕನಿಷ್ಠ ಸ್ಟಾಕ್ ನಮ್ಮ ಎಲ್ಲ ಗ್ಯಾಸ್ ಏಜೆನ್ಸಿಗಳು ಸೇರಿ 27 ಗ್ಯಾಸ್ ಏಜೆನ್ಸಿಗಳಲ್ಲಿ 11,000 ಸ್ಟಾಕ್ ಇರಬೇಕು ನಮಗೆ. ಈ ಅಭಾವ ಅಂತ ಆದಮೇಲೆ ನಾವು ನೇರವಾಗಿ ಸಂಪರ್ಕ ಸಾಧಿಸಿ ನಮ್ಮ ಜಿಲ್ಲೆಗೆ ಬರುವಂಥ ಗ್ಯಾಸ್ ಸಿಲಿಂಡರ್ಗಳ ಒಂದು ಸಂಖ್ಯೆನ ಕನಿಷ್ಠ 12,000, ಇನ್ನೂ 1,000 ಜಾಸ್ತಿ ಮಾಡಿ ಕನಿಷ್ಠ ಪ್ರತಿದಿನ 12,000 ಇರೋದನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ. ಏನಾಗ್ತಾ ಇದೆ, ಈ ಡಬಲ್ ಸಿಲಿಂಡರ್ ಇರುತ್ತಲ್ಲ, ಡಬಲ್ ಸಿಲಿಂಡರ್ ಅವ್ರು ಏನು ಮಾಡ್ತಾರೆ, ಆತಂಕದಲ್ಲಿ ಮೊದಲು ಒಂದು ಸಿಲಿಂಡ್ರು ಇನ್ನು 5 ದಿನ ಖಾಲಿ ಆಗೋಕ್ಕಿದೆ ಅಂದಾಗ ಹೋಗಿ ತೊಗೊಂಬರ್ತಾ ಇದ್ರು. ಈಗ ಒಂದು ಸಿಲಿಂಡ್ರ್ ಅಪ್ಲೈ ಮಾಡಿ ಹೊಸ ಸಿಲಿಂಡರ್ ತಗೊಳ್ತಾರೆ, 1 ವಾರಕ್ಕೆ ಮತ್ತೆ 2ನೇ ಸಿಲಿಂಡರ್ ತಗೊಂಡೋಗಿ ಫಿಲ್ ಮಾಡ್ಸಕ್ಕೆ ಹೋಗ್ತಾರೆ. ಅದು ಒಂದು ಒತ್ತಡ ಜಾಸ್ತಿ ಆಗುತ್ತೆ. ಎರಡನೇದು, ಎಲ್ಲ ಕಡೆ ಮಾಧ್ಯಮಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಥರ ಅಭಾವ ಇದೆ ಬೇರೆ ರಾಜ್ಯದಲ್ಲಿ, ಬೇರೆ ಜಿಲ್ಲೆಗಳಲ್ಲಿ ಅನ್ನೋದು, ಅದು ಸ್ವಯಂ ಆ ಥರದ್ದು ಯಾವ ಸನ್ನಿವೇಶನೂ ಕೂಡ ಇಲ್ಲ. ಗೃಹ ಬಳಕೆ LPG ನೈಜವಾಗಿ ಲಭ್ಯ ಇದೆ. ಅದರ ನಮಗೆ ಬರ್ತಕ್ಕಂಥ ಪ್ರಮಾಣದಲ್ಲೂ ಕೂಡ ಯಾವುದೇ ಕೊರತೆ ಅಥವಾ ಕಡಿತ ಆಗಿಲ್ಲ, ಬರ್ತಾ ಇದೆ. ಒಂದೇ ಏನಂದರೆ, ವಾಣಿಜ್ಯ ಉದ್ದೇಶಗಳಿಗೆ ಇದು ಬಳಕೆ ಆಗ್ತಕ್ಕಂಥದ್ದು. ಕೆಲವು ಕಡೆ FIR ಕೂಡ ಮಾಡಿದ್ದೀವಿ. ಏನು,
ಗೃಹ ಬಳಕೆ ಸಿಲಿಂಡರ್ನ ಇಟ್ಕೊಂಡು ಎಲ್ಲೋ ಅಂಗಡಿಗಳಲ್ಲಿ ಇನ್ನೊಂದು ಕಡೆ ಕಮರ್ಷಿಯಲ್ ಸಿಲಿಂಡರ್ ಖಾಲಿ ಸಿಲಿಂಡರ್ಗೆ ತುಂಬತಕ್ಕಂಥದ್ದು ರೀಫಿಲ್ ಮಾಡಿ ಕೊಡ್ತಕ್ಕಂಥದ್ದು ಅವ್ರ ಹಂತಲ್ಲಿ. ಹಾಗಾಗೇನೆ ಎಲ್ಲ ವಾಣಿಜ್ಯ ಅಂಗಡಿಗಳಿಗೂ ಕೂಡ ವಾಣಿಜ್ಯ ಉದ್ದೇಶಗಳಿಗೆ ಬಳಕೆ ಮಾಡೋರ್ಗೂ ಕೂಡ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದೀವಿ. ಖಾಲಿ ಸಿಲಿಂಡರ್ ಕೂಡ ಯಾರು ಇಟ್ಕೊಳ್ಳಂಗಿಲ್ಲ ಅಂತೇಳಿ. ಒನ್ಸ್ ಖಾಲಿ ಆದರೆ ಅದನ್ನು ಡೆಪಾಸಿಟ್ ಮಾಡಬೇಕು ಅನ್ನೋ ಭಾಳ ಸ್ಪಷ್ಟವಾದ ಸೂಚನೆಯನ್ನು ಇಡೀ ಜಿಲ್ಲಾದ್ಯಂತ ಕೊಟ್ಟಿದ್ದೀವಿ. ಈಗ ಅದು ಕೊಟ್ಟ ಮೇಲೆ ಡೈವರ್ಷನ್ ಎಲ್ಲೂ ನಮಗೆಲ್ಲಿ ಪ್ರಮಾಣ ನಮ್ಮ ಮಾಹಿತಿ ಪ್ರಕಾರ ಸ್ವಲ್ಪ ಇಲ್ಲ ಅದು. ಸೊ ಆ ರೀತಿ ಡೈವರ್ಷನ್ನು ಯಾರದೇ ಗಮನಕ್ಕೆ ಬಂದರೂ ಕೂಡ ಅದು ನಮ್ಮ ಕಂಟ್ರೋಲ್ ರೂಮ್ಗೆ ತಾಲೂಕು ಕಚೇರಿಗೆ ಮಾಹಿತಿ ಕೊಡಲಿ, ಅದ್ರ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮ ಮತ್ತು ಕ್ರಿಮಿನಲ್ ಮೊಕದ್ದಮೆ ಕೂಡ ಹಾಕ್ತೀವಿ ನಾವು. ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್, ಅಗತ್ಯ ವಸ್ತುಗಳ ಕಾಯ್ದೆಯ ಉಲ್ಲಂಘನೆ 7 ವರ್ಷಗಳವರೆಗೆ ಶಿಕ್ಷಾರ್ಹ ಅಪರಾಧ. ಈ ಎಲ್ಲ ಮಾಹಿತಿಗಳನ್ನು ನಾವು ಏಜೆನ್ಸಿಗಳು, ನಾಗರಿಕರು ಎಲ್ಲರಿಗೂ ಕೂಡ ಮತ್ತು ಯಾರು ಎಲ್ಲರಿಗೂ ಕೂಡ ಸಮಾಜದ ಎಲ್ಲ ವರ್ಗದವ್ರಿಗೂ ಕೂಡ ಈ ಮಾಹಿತಿಗಳನ್ನೆಲ್ಲ ನಾವು ತಲುಪಿಸಿ ಸರ್ಕಾರದ ಸೂಚನೆ ಏನಿದೆ, ಗೃಹ ಬಳಕೆ ಸಿಲಿಂಡರ್ಗಳನ್ನು ವಾಣಿಜ್ಯ ಬಳಕೆಗೆ ಬಳಸಬಾರ್ದು, ಅದಕ್ಕೇನು ನಿರ್ಬಂಧ ಇದೆ, ಎಲ್ಲ ಮಾಹಿತಿಗಳನ್ನು ಕೂಡ ಹಿಂದೆಯಿಂದ ಕೊಟ್ಟಿದ್ದೇವೆ. ಅದ್ರ ಜೊತೆಗೆ ಕೊಡೋದಷ್ಟೇ ಅಲ್ಲ, ಪ್ರತಿ ತಾಲೂಕುಗಳಲ್ಲಿ ಏನು ನಮ್ಮ ತಹಸೀಲ್ದಾರ್ಗಳಿದ್ದಾರೆ ಅವರುಗಳಿಗೆ ಹಾಗೂ ಆಹಾರ ಇಲಾಖೆ, ನಮ್ಮ ಆಹಾರ ಇಲಾಖೆಯ ನಿರೀಕ್ಷಕರೇನು ಪ್ರತಿ ತಾಲೂಕಿನಲ್ಲಿದ್ದಾರೆ, ಇನ್ಸ್ಪೆಕ್ಟರ್ಸು, ಅವರನ್ನು ಜಿಲ್ಲಾ ಮಟ್ಟದಲ್ಲಿ JD ಅವರು ಎಲ್ಲ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೊಡೋದ್ರ ಮೂಲಕ ಈ ಗೃಹ ಬಳಕೆ ಸಿಲಿಂಡರ್ಗಳಿಗೆ ಅಭಾವ ಉಂಟಾಗಬಾರ್ದು. ಜೊತೆಗೆ ಯಾರು ಉಲ್ಲಂಘನೆ ಮಾಡಿ ಬಳಸ್ತಾ ಇದ್ದಾರೆ ಅದ್ರ ಮೇಲೆ ಅತ್ಯಂತ ಕಠಿಣವಾದಂಥ ಕಾರ್ಯಾಚರಣೆ ಆಗಬೇಕು ಅನ್ನೋ ಸೂಚನೆ ಕೊಟ್ಟಿದ್ವಿ. ಅದರ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಈವರೆಗೆ ನಮ್ಮ 8 ತಾಲೂಕುಗಳಲ್ಲಿ ಸುಮಾರು 247 ಸಿಲಿಂಡರ್ಗಳನ್ನು ನಾವು ಸೀಸ್ ಮಾಡಿದ್ದೀವಿ. ಅದರಲ್ಲಿ ಬಾಗೇಪಲ್ಲಿನಲ್ಲಿ 13 ಸಿಲಿಂಡರ್, ಚಿಕ್ಕಬಳ್ಳಾಪುರದಲ್ಲಿ 71 ಸಿಲಿಂಡರ್ಗಳು, ಚಿಂತಾಮಣಿನಲ್ಲಿ 26 ಸಿಲಿಂಡರ್, ಗೌರಿಬಿದನೂರಲ್ಲಿ 36 ಸಿಲಿಂಡರ್, ಗುಡಿಬಂಡೆಯಲ್ಲಿ 68 ಸಿಲಿಂಡರ್, ಶಿಡ್ಲಘಟ್ಟದಲ್ಲಿ 31 ಸಿಲಿಂಡರ್, ಚೇಳೂರಿನಲ್ಲಿ 2 ಸಿಲಿಂಡರ್ ಸೀಸ್ ಮಾಡಿದ್ದೀವಿ. ಮಂಚೇನಹಳ್ಳಿ ಹೊಸದಾಗಿ ಆಗಿರ್ತಕ್ಕಂಥ ಒಂದು ತಾಲೂಕಿದೆ, ಅಲ್ಲಿ ಇನ್ನೂ ಯಾವುದು ಸಿಲಿಂಡರ್ಗಳು ಸೀಸ್ ಆಗಿಲ್ಲ. ಹೀಗೆ ಒಟ್ಟಾರೆ 214 ಡೊಮೆಸ್ಟಿಕ್ ಸಿಲಿಂಡರ್ಗಳು, 33 ಕಮರ್ಷಿಯಲ್ ಸಿಲಿಂಡರ್ಗಳು, 247 ಸಿಲಿಂಡರ್ಗಳು ಒಟ್ಟು ಸೀಸ್ ಮಾಡಿದ್ದೀವಿ. ನೋಡಿ, ಇದರಲ್ಲಿ 214 ಡೊಮೆಸ್ಟಿಕ್ ಸಿಲಿಂಡರ್ ಏನು ಸೀಸ್ ಮಾಡಿದ್ದೀವಿ, ಆ ಎಲ್ಲ ಸಿಲಿಂಡರ್ಗಳು ಕೂಡ ವಾಣಿಜ್ಯ ಉದ್ದೇಶಕ್ಕೆ ಬಳಕೆ ಆಗ್ತಿದ್ದದ್ದು ಅಂತೇಳಿ ಸೀಸ್ ಮಾಡಿರುವಂಥದ್ದು. ಸೊ ಹಂಗಾಗಿ ಯಾರೇ ವಾಣಿಜ್ಯ ಉದ್ದೇಶಗಳಿಗೆ ಗೃಹ ಬಳಕೆ ಸಿಲಿಂಡರ್ನ ಬಳಸಿದ್ರೆ, ನಾನಾಗಲೇ ಹೇಳಿದಂತೆ ಶಾಶ್ವತವಾಗಿ ಅವರ ಸಿಲಿಂಡರ್ ಮಂಜೂರಾತಿ ಏನಿದೆ, ಸ್ಯಾಂಕ್ಷನ್ ಏನಿದೆ, ಅದು ವಜಾ ಆಗುತ್ತೆ. ಆ ಕುಟುಂಬ ಇನ್ನು ಮುಂದೆ ಸಿಲಿಂಡರನ್ನು ಹೊಂದೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಇವಾಗ ಕೇಸಲ್ಲಿ ಆಗ್ತಾ ಇರುತ್ತೆ. ನಮ್ಮ ನಿರಂತರವಾಗಿ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ ಅಡಿನಲ್ಲಿ ಈಗಾಗಲೇ ಪ್ರಸ್ತುತ ನಡೀತಾ ಇರೋದೇ 35 ಪ್ರಕರಣಗಳಿದ್ದಾವೆ. ಆ ಎಲ್ಲ ಪ್ರಕರಣಗಳಲ್ಲಿ ವಾಣಿಜ್ಯ ಉದ್ದೇಶಗಳಿಗೆ ಬಳಕೆ ಆದರೆ ಅದನ್ನು ವಜಾ ಮಾಡ್ತೀವಿ, ಕ್ಯಾನ್ಸಲ್ ಮಾಡ್ತೀವಿ. ಸೊ ಈ ಪ್ರಕರಣಗಳು ಕೂಡ ಈಗ ಸೀಸ್ ಮಾಡಿದ್ದಾರೆ, ಕೇಸ್ ರಿಪೋರ್ಟ್ ಮಾಡಿದ್ದಾರೆ, ಈ ವಿಚಾರಣೆ ಸ್ಟಾರ್ಟ್ ಮಾಡ್ತೀವಿ. ಎಲ್ಲಿ ಸೀಸ್ ಮಾಡಿದ್ದಾರೆ ವಿತ್ ಫೋಟೋಗ್ರಾಫ್, ಮಾಜರ್, ದಾಖಲೆ ಎಲ್ಲ ಕರಾರುವಕ್ಕಾಗಿ ಇಟ್ಕೊಳ್ಬೇಕು ಅನ್ನೋ ಸೂಚನೆ ಕೊಟ್ಟಿದ್ದೀನಿ. ಅಂಥ ಎಲ್ಲ ಪ್ರಕರಣಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತೀವಿ. ಅಧಿಕಾರಿಗಳಿಗೂ ಕೂಡ ದಿನಂಪ್ರತಿ ಕಾರ್ಯಾಚರಣೆ ಮಾಡಬೇಕು. ಮತ್ತು ಪ್ರತಿ ತಾಲೂಕಿನಲ್ಲಿ ವಿಲೇಜ್ ಅಕೌಂಟೆಂಟ್ಸು, RIಗಳ ಒಂದು ಸ್ಕ್ವಾಡನ್ನು ಕೂಡ ಸಿದ್ಧ ಮಾಡ್ಕೊಂಡಿದ್ವಿ. ಪ್ರತಿ ತಾಲೂಕುಗಳಲ್ಲಿ 1-2 ಸ್ಕ್ವಾಡ್ಗಳಿದ್ದಾವೆ. ಆ ಸ್ಕ್ವಾಡ್ಗಳು ಅನಿರೀಕ್ಷಿತವಾಗಿ ಯಾವುದೇ ಹೋಟೆಲ್ಗಳಾಗಲಿ, ಯಾವುದೇ ಖಾಸಗಿ ಮದುವೆ ಛತ್ರಗಳು, ಇನ್ನೊಂದು ಮತ್ತೊಂದು ಇಂಥ ಕಡೆಗಳಲ್ಲಿ ಅನಿರೀಕ್ಷಿತವಾಗಿ ಭೇಟಿ ಕೊಡ್ತಾರೆ. ಅಂಥ ಸಂದರ್ಭಗಳಲ್ಲಿ ಈ ಡೈವರ್ಷನ್ಗಳು ಕಂಡುಬಂದರೆ, ಉಲ್ಲಂಘನೆ ಕಂಡುಬಂದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮಗಳನ್ನು ತೆಗೆದುಕೊಳ್ತಾರೆ. ಸೊ ಈ ಥರ ಇದೆ. ಅದೇ ರೀತಿ ಈ ಕಮರ್ಷಿಯಲ್ ಸಿಲಿಂಡರ್ಗಳು, ನಾವು ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಸುಮಾರು 33 ಸಿಲಿಂಡರ್ನ ಕಮರ್ಷಿಯಲ್ದು ಸೀಸ್ ಮಾಡಿದ್ದೀವಿ. ಕಮರ್ಷಿಯಲ್ದು ಯಾಕೆ ಸೀಸ್ ಮಾಡಿದ್ದೀವಿ ಅಂತಂದರೆ, ಖಾಲಿ ಆದಮೇಲೆ ಅವ್ರು ಇಟ್ಕೊಳ್ಳೋಕೆ ಬರೋದಿಲ್ಲ. ಈಗೇನಾಗುತ್ತೆ, ಖಾಲಿ ಸಿಲಿಂಡರ್ಗಳನ್ನು ಇಟ್ಕೊಳ್ಳೋ ಅಂಥದ್ದು, ಅವುಗಳನ್ನು ಇಟ್ಕೊಂಡಷ್ಟು ಗೃಹ ಬಳಕೆ ಸಿಲಿಂಡರ್ನ ಬಳಸಿ ಗ್ಯಾಸ್ ರೀಫಿಲ್ ಮಾಡ್ಕೊಂತಕ್ಕಂಥದ್ದು, ರೀಫಿಲ್ ಮಾಡಿ ಮತ್ತೆ ಅದನ್ನು ನಮಗೆ ನೋಡೋಕೆ ಹೋದರೆ ಕಮರ್ಷಿಯಲ್ ಥರ ಕಾಣ್ತಾ ಇರುತ್ತೆ. ಬಟ್ ಏಜೆನ್ಸಿಯಿಂದ ಅವರು ತಗೊಳ್ಳಲ್ಲ, ಅವರೇ ಹೊರಗಡೆ ಇದರಿಂದ ಕಾಳಸಂತೆನಲ್ಲಿ ರಿಸೈಕಲ್ ಮಾಡ್ಕೊಳ್ತಾ ಇರ್ತಾರೆ. ಅವಾಗೇನಾಗುತ್ತೆ, ನಮಗೆ ಡೊಮೆಸ್ಟಿಕ್ ಸಿಲಿಂಡರ್ಗಳು ಸಿಗದಂಥ ಒತ್ತಡ ಜಾಸ್ತಿ ಆಗುತ್ತೆ. ಅದನ್ನು ತಡೆಗಟ್ಟೋದಕ್ಕೂ ಕೂಡ
ಯಾವುದೇ ಖಾಲಿ ಸಿಲಿಂಡರ್ನ ಯಾವುದೇ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗಳು ಇಡಂಗಿಲ್ಲ ಅಂತ ಸೂಚನೆ ಕೊಟ್ಟಿದ್ವಿ. ಅಂಥದ್ದು 33 ಸಿಲಿಂಡರ್ಗಳನ್ನ ಸೀಸ್ ಮಾಡಿದ್ವಿ. ಅದ್ರ ಮೇಲೂ ಕೂಡ ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ ಅಡಿನಲ್ಲಿ ಏನು ಕ್ರಮ ತೆಗೆದುಕೊಳ್ಬೇಕೋ ಆ ಸೀರಿಯಸ್ ಕ್ರಮಗಳನ್ನು ತೆಗೆದುಕೊಳ್ತೀವಿ. ಇದ್ರ ಜೊತೆಗೆ ನಾನು ಎಲ್ಲ ನಾಗರಿಕರಿಗೆ ವಿನಂತಿ ಮಾಡ್ತೀನಿ, ಯಾವುದೇ ನಾಗರಿಕರು ಹೆಚ್ಚುವರಿ ಶುಲ್ಕವನ್ನು ಕೊಡಬಾರ್ದು. ಹೆಚ್ಚುವರಿ ಶುಲ್ಕ ಯಾರೇ ಪಾವತಿ ಮಾಡ್ತಾ ಇದ್ದಾರೆ, ಯಾರೇ ಡಿಮಾಂಡ್ ಮಾಡ್ತಾ ಇದ್ದಾರೆ ಏಜೆನ್ಸಿ ಅಂದರೆ ಕೂಡಲೇ ನಮ್ಮ ಗಮನಕ್ಕೆ ತರಬೇಕಾಗುತ್ತೆ. ತಾಲೂಕ್ ತಹಸೀಲ್ದಾರ್ಸು ಇದ್ರ ಬಗ್ಗೆ ಭಾಳ ಸೀರಿಯಸ್ ಆಗಿದ್ದಾರೆ, ಎಲ್ಲರಿಗೂ ಸೂಚನೆ ಇದೆ. ಅಂಥ ಏಜೆನ್ಸಿ ಏನಾದರೂ ಇದ್ದರೆ ನಿರ್ದಾಕ್ಷಿಣ್ಯವಾಗಿ ಅಂಥ ಏಜೆನ್ಸಿ ಅವರ ಮೇಲೆ ಕ್ರಮ ತಗೊಳ್ತೀವಿ, ಉಲ್ಲಂಘನೆ ಮಾಡಿದ್ರೆ. ಸಿಲಿಂಡರ್ ಬೆಲೆ ಕೊಡಲಿಲ್ಲ ಅಂದ್ರೆ 50 ರೂಪಾಯಿ 100 ರೂಪಾಯಿ ಸಿಲಿಂಡರ್ ಸಪ್ಲೈ ಕೊಡೋದು ಇದೊಂದು ಸಮಸ್ಯೆ ಸರ್. ಇದಕ್ಕೆ ಏನ್ ಮಾಡ್ತೀರಿ? ಇಲ್ಲ, ಈಗ ತಾವು ನಮ್ಮ ಮಾಹಿತಿ, ನಾನು ಕೂಡ ನೆನ್ನೆ ಚಿಂತಾಮಣಿಗೆ ಮೊನ್ನೆ ಹೋಗಿದ್ದೆ, ಶಿಡ್ಲಘಟ್ಟಗೆ ಹೋಗಿದ್ದೆ, ಗೌರಿಬಿದನೂರು, ಅಲ್ಲೂ ಕೂಡ ನಾನು ನಾಗರಿಕರನ್ನ ಸಂಪರ್ಕಿಸಿದ್ದೀನಿ, ಕೆಲವ್ರಿಗೆ ವಿಚಾರಣೆ ಮಾಡಿದ್ದೀನಿ. ಎಲ್ಲೂ ಕೂಡ ಆ ಮಾಹಿತಿ ನನಗೆ ಕೊಟ್ಟಿಲ್ಲ. ಡಿಲೇ ಆಗ್ತಾ ಇದೆ ಸರ್ ಕೊಡೋದು ಅಂತ ಹೇಳಿದ್ದಾರೆ ಬಿಟ್ಟರೆ ಹೆಚ್ಚುವರಿ ಶುಲ್ಕ ಪಡಿತಾ ಇದ್ದಾರೆ ಅನ್ನೋದು ಇರಲಿಲ್ಲ. ಶಿಡ್ಲಘಟ್ಟದಲ್ಲಿ ಮಾತ್ರ ಒಬ್ಬರು ಒಂದು 3-4 ಜನದ್ದು ಸಿಲಿಂಡರ್ದು ಪಟ್ಟಿ ತೊಗೊಂಬಂದಿದ್ರು. ಸುಮಾರು 200 ರೂಪಾಯಿ ಪ್ರತಿ ಸಿಲಿಂಡರ್ಗೆ ಜಾಸ್ತಿ ತಗೊಳ್ತಾ ಇದ್ದಾರೆ ಅನ್ನೋ ದೂರನ್ನ ನನಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದ್ರ ಮೇಲೆ ಈಗಾಗಲೇ ತನಿಖೆಗೆ ಸೂಚನೆ ಕೊಟ್ಟಿದ್ದೀನಿ. ಅದೇನಾಯ್ತು ತರಿಸ್ಕೊಳ್ಳಿ ಜೆಡಿ ಅವರು. ಸೊ ಅಂತಾದ್ರೂ ನಾನು ಇಡೀ ನಮ್ಮ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ಒಳಚರಂಡಿ ಮತ್ತು STP, ಓಕೆ, UGD ಆ್ಯಂಡ್ STP ಅಂತಂದರೆ ಸಿವರೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್, ತ್ಯಾಜ್ಯ ವಿಲೇವಾರಿ ಸಂಸ್ಕರಣಾ ಘಟಕ. ಈ ಸಂಸ್ಕರಣಾ ಘಟಕ ತ್ಯಾಜ್ಯನ ನೋಡೋ ಅಂಥದ್ದು KUIDFC, ಕರ್ನಾಟಕ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಕುಡಿಯೋ ನೀರನ್ನು ನೋಡೋದು ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಆ್ಯಂಡ್ ಸಿವರೇಜ್ ಬೋರ್ಡ್. ಇದನ್ನು ಕ್ಲೀನಾಗಿ ವಿಂಗಡಣೆ ಆಗಿದೆ. ಈಗ ನಾನು ಕರೆದು ಇಡೀ ಜಿಲ್ಲೆಯಲ್ಲಿ ಸುಮಾರು 400 ಕೋಟಿಗೂ ಹೆಚ್ಚು ಕಾಮಗಾರಿಗಳು, ಕುಡಿಯೋ ನೀರಿಗೆ 300-400 ಕೋಟಿ ಇದೆ, ಒಳಚರಂಡಿ ವ್ಯವಸ್ಥೆಗೂ ಕೂಡ 250-300 ಕೋಟಿ ಇದೆ. ಈ ಎರಡೂ ಕಾಮಗಾರಿಗಳು ಎಲ್ಲ ನಗರಗಳಲ್ಲಿ ಅನುಮೋದನೆಗಳಾಗಿದ್ದಾವೆ, ವಿವಿಧ ಟೆಂಡರ್ ಹಂತದಲ್ಲಿದ್ದಾವೆ, ಕಾಮಗಾರಿ ಪ್ರಾರಂಭ ಆಗೋ ಹಂತದಲ್ಲಿದ್ದಾವೆ. ಕೆಲವು ಕಡೆಗಳಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ. ಉದಾಹರಣೆಗೆ ಶಿಡ್ಲಘಟ್ಟದಲ್ಲಿ ಆಗಲೇ ಈಗ ಒಂದು 8,000-10 ಸಾವಿರ ಮನೆಗಳಿಗೆ ನಲ್ಲಿ ಕನೆಕ್ಷನ್ನು ಬೀದಿನಲ್ಲಿ ಹಾಕ್ತಕ್ಕಂಥದ್ದು, ಅವೆಲ್ಲ ಕೆಲಸ ತುಂಬ ವೇಗವಾಗಿ ನಡೀತಾ ಇದೆ, ಅಂತಿಮ ಹಂತದಲ್ಲಿದೆ. ಸೊ ಈ ಥರ ಎರಡೂ ಪ್ರಕ್ರಿಯೆ ಇದೆ. ತಾವು ಹೇಳಿದಂತೆ ಚಿಕ್ಕಬಳ್ಳಾಪುರ ನಗರದಲ್ಲೂ ಕೂಡ ಏನು 30 ಕೋಟಿ ಅನುದಾನದಲ್ಲಿದೆ, ಆದಷ್ಟು ಶೀಘ್ರ ಅದನ್ನು ಪ್ರಾರಂಭ ಮಾಡ್ತೀವಿ. ನಗರದ ಕೆಲವು ಭಾಗಗಳು ಏನು ಇನ್ನೂ UGD ನೆಟ್ವರ್ಕೇ ಇಲ್ಲ, ಅಥವಾ ಇರುವಂಥ ನೆಟ್ವರ್ಕು ಭಾಳ ಸಣ್ಣ ಪೈಪ್ಗಳನ್ನು ಹಾಕಿ ಎಲ್ಲ ಮ್ಯಾನ್ಯುವಲ್ಗಳೆಲ್ಲ ಓಪನ್ ಆಗಿ ಅಲ್ಲಲ್ಲಿ ಹೊರಗಡೆ ಇದಾಗ್ತಾ ಇದ್ದಾವೆ. ಅವೆಲ್ಲವಕ್ಕೂ ಕೂಡ 100ಕ್ಕೆ 100 ಇಟ್ಕೊಂಡಿದ್ದೀವಿ. ನಾನು ತರಿಸಿ ಪರಿಶೀಲನೆ ಮಾಡಿ ಸ್ಟ್ರಿಕ್ಟ್ ಸೂಚನೆಯನ್ನು ಕೊಟ್ಟಿದ್ದೀನಿ. ಆದಷ್ಟು ಶೀಘ್ರವಾಗಿ ಅದನ್ನು ಆ ಕಾಮಗಾರಿ ಪ್ರಾರಂಭ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ. ತಮಗೂ ಕೂಡ ಅದರ ಮಾಹಿತಿ ಬರುತ್ತೆ. ಇದ್ರ ಜೊತೆಗೆ ಈ ಸ್ವತ್ತು ಅಭಿಯಾನ ಅಂಥೇಳಿ ನಾವು ಪ್ರತಿ ನಗರಗಳಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಸುಮಾರು 90,000 ಆಸ್ತಿಗಳ ಪೈಕಿ ಇಲ್ಲಿವರೆಗೆ ಒಂದು 55,000 ಆಸ್ತಿಗಳನ್ನು 55,000 ಆಸ್ತಿಗಳಷ್ಟು ನಾವು ಈ ಸ್ವತ್ತುಗಳನ್ನು ಕೊಟ್ಟಿದ್ದೀವಿ. ಇನ್ನೂ ಕೂಡ ಸುಮಾರು 35,000 ಆಸ್ತಿಗಳಿಗೆ ನಾವು ಈ ಸ್ವತ್ತು ಕೊಡಬೇಕು. ಈಗ ಸರ್ಕಾರ ಈ ಸ್ವತ್ತುಗಳನ್ನು ಕೊಡೋ ಅಂಥದ್ದು ಭಾಳ ಸರಳೀಕರಣ ಮಾಡಿದೆ. ಎ ಖಾತಾ, ಬಿ ಖಾತಾ ಅವೆಲ್ಲ ಭಾಳ ಸರಳೀಕರಣ ಆಗಿದೆ. ಪ್ರತಿ ನಗರದಲ್ಲಿ ಖುದ್ದು ಮನೆಗೆ ಹೋಗಿ ಆ ನಗರ ಸ್ಥಳೀಯ, ಉದಾಹರಣೆಗೆ ನೆನ್ನೆ ಶಿಡ್ಲಘಟ್ಟ ಹೋಗಿದ್ದೆ, ಇನ್ನೂ 9,000-10 ಸಾವಿರ ಜನರು ಈ ಸ್ವತ್ತನ್ನು ಮಾಡಿಸ್ಕೊಂಡಿಲ್ಲ. ಅಷ್ಟೂ ಜನರಿಗೆ ಮನೆಗೆ ತಿಳುವಳಿಕೆ ಪತ್ರ ಕೊಡ್ತೀವಿ. ನಿಮಗೆ ಈ ಸ್ವತ್ತು ಆಗಿಲ್ಲ, ನೀವು ಇಂಥ ಕನಿಷ್ಠ ದಾಖಲೆ 3-4 ದಾಖಲೆ, ಅವ್ರ ID ಪ್ರೂಫು, ಅವರು ಏನು ವಾಸ ಇದ್ದಾರೆ, ತೆರಿಗೆ ಕಟ್ಟಿರುವಂಥ ಮಾಹಿತಿ, ಅವರ ಮನೆ ಮಾಲೀಕತ್ವಕ್ಕೆ ಸಂಬಂಧಪಟ್ಟಂತೆ ಸಣ್ಣ ದಾಖಲೆಗಳು, ಇಷ್ಟು ದಾಖಲೆಗಳನ್ನು ಅವರು ಕೊಟ್ಟರೆ ಅವರಿಗೆ ನಿಗದಿತ ಸಮಯದಲ್ಲಿ, ಈಗ ಫಸ್ಟು ಎಲ್ಲ ಇಂಟಿಮೇಷನ್ ಕೊಡ್ತೀವಿ 10,000 ಜನಕ್ಕೆ. ಎರಡನೇ ಹಂತದಲ್ಲಿ ಅವರವರ ವಾರ್ಡ್ಗೆ ಯಾವತ್ತು ಬಂದು ಕ್ಯಾಂಪ್ ಆಫೀಸ್ ಮಾಡ್ತೀವಿ, ಯಾವತ್ತು ಅವ್ರು ಅರ್ಜಿ ಕೊಡಬೇಕು. ಈಗ ಅದನ್ನೆಲ್ಲ ಕ್ರೋಢೀಕರಣ ಮಾಡ್ಕೊಳ್ಳೋಕೆ ಅವ್ರಿಗೊಂದು ವಾರ 10 ದಿನ ಸಮಯ ಕೊಡ್ತೀವಿ. ಅವ್ರು ಇವಾಗ ಏನೇನು ದಾಖಲೆ ನಾವು ಕೇಳ್ತೀವಿ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಅಪ್ಲೈ ಮಾಡಿ ತಗೊಳಕ್ಕೆ ಒಂದು ಸಮಯ ಬೇಕಾಗುತ್ತೆ. ಎರಡನೇ ಹಂತದಲ್ಲಿ ಅವರವರ ವಾರ್ಡ್ನಲ್ಲಿ ಟೈಮ್ ಟೇಬಲ್ ಹಾಕಿ ಅಲ್ಲೇ ಹೋಗಿ ಕುಳಿತುಕೊಂತೀವಿ. ಅವರು ಬೆಳಗ್ಗೆಯಿಂದ ಏನು 2 ದಿನ 3 ದಿನ ಒಂದೊಂದು ವಾರ್ಡ್ಗೆ ಕ್ಯಾಂಪ್ ಮಾಡಿದಾಗ ಅವ್ರು ಬಂದು ಏನು ದಾಖಲೆಗಳನ್ನು ತಂದು ಕೊಡ್ತಾರೆ, ಅವತ್ತೇ ಪ್ರತಿದಿನ 1:30ವರೆಗೆ ಸ್ವೀಕೃತಿ ಇರುತ್ತೆ. ಅವತ್ತೇ ಮನೆಗೆ ಹೋಗಿ ಅದನ್ನು ಪರಿಶೀಲನೆ ಮಾಡಿ
ಕನ್ಸರ್ನ್ಡ್ ಆಫೀಸರ್ಸು ಅದನ್ನು ದೃಢೀಕರಣ ಮಾಡಿ ಅವರಿಗೆ ಈ ಸ್ವತ್ತು ಕೊಡೋದಕ್ಕೆ ಶಿಫಾರಸು ಮಾಡಿ ಕಡತಗಳನ್ನು ಕಚೇರಿಗೆ ಸಬ್ಮಿಟ್ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೀವಿ. ಅದೆಲ್ಲ ತರಬೇತಿನೂ ಕೂಡ ಈಗ ಆಗಿದೆ, ಸುತ್ತೋಲೆಗಳು ಕೂಡ ಹೊರಡಿಸಿದ್ದೀವಿ. ಅದನ್ನು ಕೂಡ ಅತಿ ಶೀಘ್ರದಲ್ಲಿ ಜಿಲ್ಲಾದ್ಯಂತ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಪ್ರಾರಂಭ ಮಾಡಿದ್ದೀವಿ. ಯಾವ್ಯಾವುದು ಲೈಸೆನ್ಸ್ ಪರ್ಮನೆಂಟಾಗಿ ಕ್ಯಾನ್ಸಲ್ ಮಾಡಬೇಕು, ಯಾವ್ಯಾವುದು ನಮ್ಮ ಸ್ಯಾಂಕ್ಷನಿಂಗ್ ಏನಿದೆ ಸಿಲಿಂಡರ್ ಸ್ಯಾಂಕ್ಷನ್, ಆ ಎಲ್ಲ ಸ್ಯಾಂಕ್ಷನ್ಗಳನ್ನು ವಜಾ ಮಾಡಬೇಕು, ಅವೆಲ್ಲವನ್ನು ಕೂಡ ನಾವು ಮಾಡ್ತೀವಿ. ನಾವು ತಗೊಂಡು ಇಟ್ಕೊಳ್ಬೇಕು ಅನ್ನೋದು ಭಾವನೆಯೂ ಕೂಡ ಕೆಲವ್ರಿಗಿದೆ, ಆಯಿತಾ. ನೈಜವಾಗಿ ಗ್ರಾಮೀಣ ಭಾಗದಲ್ಲಿ ಮತ್ತು ನಗರ ಭಾಗದಲ್ಲಿ ಎರಡೂ ಕಡೆಗಳಲ್ಲಿ ಏನು ಗೈಡ್ಲೈನ್ಸ್ ಇದೆ, ಏನು ಅವಶ್ಯಕತೆ ಇದೆ, ಅದಕ್ಕೆ ಪೂರೈಕೆ ಅಂತೂ ಇದೆ. ನಾನು ಅಷ್ಟನ್ನು ಹೇಳ್ಬೋದು. ಸ್ವಲ್ಪ ನಾಗರಿಕರು ಕೂಡ ಈ ಸಂದರ್ಭದಲ್ಲಿ ಸಹಕರಿಸಬೇಕಾಗುತ್ತೆ. ಇಲ್ಲ ಆ ಥರ ಒಂದು ಗ್ಯಾಸ್ ಕೊಟ್ಟಿಲ್ಲ ಅನ್ನೋದಿಲ್ಲ. ಯಾವುದರಲ್ಲಿ, ಎಲ್ಲಿ? ಪೆರೆಸ್ ಅಂದ್ರೆ ನಾನು ಚೆಕ್ ಮಾಡ್ತೀನಿ, ಈಗಲೇ ನಿಮಗೆ ಚೆಕ್ ಮಾಡಿ ನಾನು ಮಾಹಿತಿ ಕೊಡ್ತೀನಿ. ತಗೊಳ್ರಿ, ತಮಗೆ ಗೊತ್ತಿದೆ ಗಲ್ಫ್ನಲ್ಲಿ ನಡೀತಾ ಇರೋವಂಥ ಯುದ್ಧದ ಒಂದು ಛಾಯೆಯಿಂದ ಈ ರೀತಿಯ ಪರಿಸ್ಥಿತಿಗಳು ನಿರ್ಮಾಣ ಆಗಿರ್ತಕ್ಕಂಥದ್ದು. ಸರ್ಕಾರಗಳು, ಅದರ ಕೇಂದ್ರ ಸರ್ಕಾರ ಆಗಲಿ, ಮಾನ್ಯ ನಮ್ಮ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು ಕೂಡ ನಿರಂತರವಾಗಿ IOCL, BPCL, HPCL ಹಿರಿಯ ಅಧಿಕಾರಿಗಳು, ರಾಜ್ಯ ಮಟ್ಟದ ಅಧಿಕಾರಿಗಳನ್ನು ಕರೆದು ಅವರು ಕೂಡ ಸೂಚನೆಯನ್ನು ಕೊಟ್ಟು ಯಾವುದು ಕಡಿಮೆ ಆಗಬಾರ್ದು ಅನ್ನೋದು ಅವರು ಕೂಡ ನಮಗೆ ಕಮ್ಯುನಿಕೇಷನ್ ಮಾಡಿದ್ದಾರೆ. ಕಮಿಷನರ್ಗಳು ಕೂಡ ನಮಗೆ ಫುಡ್ ಕಮಿಷನರು ಕೂಡ ನಮಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ, ಏನೇನು ಉಪಕ್ರಮಗಳನ್ನ ತೆಗೆದುಕೊಳ್ಬೇಕು. ಸೊ ಜಿಲ್ಲಾ ಹಂತದಲ್ಲಿ ನಾನು ತಮಗೆ ಇಷ್ಟು ಮಾಹಿತಿಯನ್ನು ಕೊಡ್ಬೋದು. ಯಾವುದೇ ಕೊರತೆ ಇಲ್ಲ. ನಾಗರಿಕರಿಗೆ ಕೃತಕ ಅಭಾವ ಯಾರಾದರೂ ಸೃಷ್ಟಿಸ್ತಾ ಇದ್ದಾರೆ, ಏಜೆನ್ಸಿಯವರು ನಿಧಾನ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ನಮ್ಮ ಗಮನಕ್ಕೆ ತಗೊಂಬನ್ನಿ. ನಾನು ಕೂಲಂಕುಷವಾಗಿ ಅದನ್ನು ಪರಿಶೀಲನೆ ಮಾಡಿ, ಯಾಕೆ ನಿಮ್ಮ ಸೀನಿಯಾರಿಟಿ ಯಾವತ್ತಿಗೆ ಡೆಲಿವರಿ ಆಗಬೇಕಾಗಿತ್ತು, ನಿಮ್ಮ ಜೊತೆ ಕೊಟ್ಟಂಥವ್ರಿಗೆ ಯಾವತ್ತು ಕೊಟ್ಟಿದ್ದಾರೆ, ಯಾವತ್ತು ಕೊಟ್ಟಿಲ್ಲ, ಆ ಎಲ್ಲ ಪಟ್ಟಿಗಳೊಂದಿಗೆ ಅದನ್ನು ತಾಳೆ ಮಾಡಿ ಆ ಥರ ವೈಲೇಷನ್ ಇದ್ದರೆ ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಅದು LPG ಆರ್ಡರ್ ಏನಿದೆ, ರೂಲ್ಸ್ ಏನಿದೆ, ಅದರ ಹಿನ್ನೆಲೆಯಲ್ಲಿ ಏಜೆನ್ಸಿಗಳು ಏನು IOCL, BPCL, HPCL ಅಲ್ಲಿಂದನೇ ಆದೇಶ ಬಂದಿರುವಂಥದ್ದು. ವಾಣಿಜ್ಯ ಉದ್ದೇಶಗಳಿಗೆ ಬಳಕೆ ನಿರ್ಬಂಧಿಸಿದೆ ಅಂತಕ್ಕಂಥದ್ದು ಅಲ್ಲಿಂದನೇ ಬಂದಿರತಕ್ಕಂಥದ್ದು. ಸೊ ಹಾಗಾಗಿ ಅದು ಕಾರಣ ಏನು ಅಂತಕ್ಕಂಥದ್ದು ನಮ್ಮ ಇದಕ್ಕೆ ನಾವು ಊಹೆ ಮಾಡ್ಬೋದು ಅಷ್ಟೇ. ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟಲ್ಲಿ ಸುಮಾರು 35 ಪ್ರಕರಣಗಳು ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ನಡೀತಾ ಇದ್ದಾವೆ. ನಾನು ಹಿಂದೆನೂ ಕೂಡ ಪ್ರತಿ ವಾರ 2 ಸರಿ ಸಿಟ್ಟಿಂಗ್ ತಗೊಳ್ತೀವಿ. ಪ್ರತಿ ಸಿಟ್ಟಿಂಗಲ್ಲೂ ಕೂಡ ಗೃಹ ಬಳಕೆ ಸಿಲಿಂಡರನ್ನು ಖಾಸಗಿಗೆ ಬಳಸಿ ಮುಟ್ಗೋಲು ಹಾಕೊಂಡ ಪ್ರಕರಣಗಳೇ ನಮ್ಮ ಮುಂದೆ ನಿರಂತರವಾಗಿ ನಡೀತಾ ಇದ್ದಾವೆ. ಅದು ಕಂಟಿನ್ಯೂಸ್ ಆಗಿ ನಡೀತಾ ಇದ್ದಾವೆ, ಅದೇನು ಹೊಸದಲ್ಲ ಅದು. ಮತ್ತು ಒಂದು ನಾಗರಿಕರಿಗೆ ನಾನು ಹೇಳೋವಂಥದ್ದು, ಯಾರಾದರೂ ಗೃಹ ಬಳಕೆಯ ಸಿಲಿಂಡರನ್ನು ಬೇರೆ ಉದ್ದೇಶಗಳಿಗೆ ಬಳಸಿದ್ದೇ ಆದರೆ ಅದನ್ನು ನಾವು ಕಾರ್ಯಾಚರಣೆ ಸಂದರ್ಭದಲ್ಲಿ ಪತ್ತೆ ಹಚ್ಚಿದ್ರೆ ಜೀವನ ಪರ್ಯಂತ ಅವರಿಗೆ ಸಿಲಿಂಡರ್ ಸ್ಯಾಂಕ್ಷನಿಂಗು ಅವರ ಕುಟುಂಬಕ್ಕೆ ಕ್ಯಾನ್ಸಲ್ ಆಗುತ್ತೆ. ಅದು ನ್ಯಾಯಾಲಯದಲ್ಲಿ ಆದೇಶ ಆಗುತ್ತೆ, ಮತ್ತು ಮುಟ್ಗೋಲಾಗುತ್ತೆ, ಮತ್ತು ತಮ್ಮ ಹೆಸರು ಕೂಡ ಬ್ಲ್ಯಾಕ್ ಲಿಸ್ಟ್ ಆಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು.